ಒಂದು ವ್ಯವಸ್ಥೆ ಸರಿಯಾಗುತ್ತೆ, ಜನ ಆಶೀರ್ವಾದ ಮಾಡ್ತಾರೆ. ಒಂದೊಂದು ಪೇಪರ್ಗೆ 3-4 ತಿಂಗಳು ಓಡಾಡ್ತಾರೆ. ಕೇಳಿದ್ರೆ ಗೊತ್ತಿಲ್ಲ ಯಾರು ಕೊಡ್ತೀವಿ ಹೋಗಂತ ಹೋಗಿ ಒಂದು ತಿಂಗಳು ಬಿಟ್ಕೊಂಡು ಬಾ ಅಂತಾರೆ. ಇವರಿಗೆ 25 ತಿಂಗಳು ಹಾಕಿದ್ರು, 5 ದಿನ 6 ದಿನ ಕೊಟ್ಟಿದ್ದೀನಿ ಕಾಪಿ. ಇವರೇನು ಹೇಳ್ತಾ ಇದ್ದಾರೆ, ಪೂರ್ತಿ ಫೈಲು ಅದರಲ್ಲಿ ಎಲ್ಲ ಏನೋ ಕಾಪಿ ಇದೆ, ಕೆಲವು ಕೊಡೋಕೆ ಬರೋಲ್ಲ, ಅವೆಲ್ಲನೂ ಬೇಕು ಅಂತ ಇವರು ಕೆಲವು ಏನಿರುವಂಥದ್ದು ಅವಕಾಶ ಮಾಡಿಕೊಡ್ರಿ. ಒಂದು ಎರಡನೇದು ಹುಬ್ಳಿಕರಣ ಬಂದರೆ ಫೇಸಿಲ್ಸ್ ಮಾತನಾಡೋದು ವಯಸ್ಸು ಎಷ್ಟು ಇರೋಣಂಗೆ ಓಡಾಡಿ ಸುಸ್ತಾಗಿರ್ತಾರೆ, ಬೇಜಾರಿಗೆ ಮಾತಾಡ್ತಾರೆ. ಸುಧಾರಿಸ್ಕೊಡ್ರಿ. ಅವ್ರು ನೀವು ಹೇಳೋದು ಕರೆಕ್ಟ್ ಟೈಮ್ ಹೇಳ್ರಿ. ಇಂಥ ದಿವಸ ಬನ್ನಿಯಪ್ಪ, ಇಂಥ ದಿವಸ ಮುಗಿತು ತಗೊಂಡ್ಬರ್ಬೇಕು. ಸುಧಾರಿಸೋದಕ್ಕೆ ಅಷ್ಟೇ ನಾವು ಕೇಳೋದು. ರೆಕಾರ್ಡ್ ರೂಮ್ ಟೋಟಲ್ ನೀವು ಸರಿ ಮಾಡ್ತೀವಿ. ಸುಮಾರು ಕಂಪ್ಲೇಂಟ್ಸ್ ಇದೆ. ಬರಲ್ಲ ಇಲ್ಲಿ 8 ತಿಂಗಳಾಗಿದೆ ತಾನೆ ಅರ್ಜಿ ಹಾಕಿದ್ದು. 8 ತಿಂಗಳು ಯಾವ ವರ್ಷ ಏನು ಅನ್ನೋದು ಹಾಕಿರಲ್ಲ. ಇದು ಹಾಕ್ಬೇಕಾದ್ರೆ ಇವರು ಹೆಸರು ಯಾರ ಹೆಸರು ಆಗಿದೆ ಅನ್ನೋದನ್ನು ಹಾಕಿರಲ್ಲ. ಇದ್ರ ಮೇಲೆ ನಾವು ಕೇಳ್ಕೊಂಡು ಅವ್ರು ಕೊಡ್ತಾ ಇದ್ದೀವಿ. ಆದಷ್ಟು 8 ತಿಂಗಳು ಬೇಕಲ್ಲ ಇವ್ರು ಯಾವ ವರ್ಷ ಇರೋದಿಲ್ಲ ಅಂದ್ರೆ ವರ್ಷ ಇವತ್ತು ನಾನು ಬಂದಿದ್ರೆ ನಾನು ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿದ್ದೀನಿ. ಅಣ್ಣ ನನ್ನ ಕಳಿಸಿದ್ದಾರೆ ತಾವಲ್ಲಿ ಇಟ್ಕೊಂಡ್ಬಿಟ್ರೆ ರೆಕಾರ್ಡ್ ರೂಮ್ ಮಾತಾಡಿ ಜನ ಶಾಪ್ ಆಗ್ತಾರೆ. ಕೆಚ್ಚಿ ಕಟ್ಟಿರೋದನ್ನ ಇದು ಕೆಚ್ಚಿಗೆ ಹಾಕಿರೋದು ಭಜಂತ್ರಿ ನಮ್ಮ ಪತ್ರ ಅಲ್ಲಿಂದ ಲೆಟರ್ ಹಾಕಿದ್ದಾರೆ. ಸರ್ವೆ ಆಫೀಸಿಂದ ಫೈಲ್ ಕಳಿಸಿದ್ದಾರೆ ನೋಡಿ ಸರ್. ಏನು ಗೊತ್ತಾನಿದು ಟೋಟಲಿ ಒಂದು 160 ಫೈಲ್ ಕಳಿಸಿದಾರಲ್ಲ. 160 ಫೈಲಲ್ಲಿ ನಾವು ಒಂದು 60 ಫೈಲ್ ಕಳಿಸ್ಕೊಟ್ಟಿದ್ದೀನಿ. ಸರ್ವೆ ಕೆಚ್ಚಿಗೆ ಕಟ್ಟಿರೋದು ಕೋಡಿ ಆಗೋದಕ್ಕೆ ಸಿಕ್ಕಿರೋದೆಲ್ಲ ಕಳಿಸ್ಕೊಟ್ಟಿದ್ದೀರ ಕ್ಲಿಯರ್ ಮಾಡ್ಕೊಡ್ರಿ. ಜನರಲ್ ಅಧ್ಯಕ್ಷ ಮಾತಾಡ್ರಿ. ಹನುಮಂತಣ್ಣ ಅಧ್ಯಕ್ಷ ಮಾತಾಡ್ರಿ.